ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲಾಗಿ ₹1 ಕೂಡ ಖರ್ಚಿಲ್ಲದೆ ಮನೆಯಲ್ಲೇ ಮಾಡಬಹುದಾದಂತಹ 3 ಈಸಿ ಟಿಪ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ತುಂಬ ಸೆಕೆ ಅಲ್ವಾ, ಮಲಗಿದ್ರೆ ನಿದ್ದೆ ಬರೋದಿಲ್ಲ, ಕೈಕಾಲೆಲ್ಲ ಒಂಥರ ಉರಿ ಆಗೋದು, ಏನೇ ಮಾಡಿದರೂ ನಿದ್ದೆ ಬರೋದಿಲ್ಲ. ನಿದ್ದೆ ಬರಬೇಕಂದ್ರೆ ನಮ್ಮದು ರೂಮೆಲ್ಲ ಸ್ವಲ್ಪ ಕೂಲ್ ಆಗಿರಬೇಕು. ಎ ಸಿ ಇದ್ದರೆ ನಾವು ಎ ಸಿ ಹಾಕ್ಕೊಂಡು ಮಲಗ್ಬೋದು. ಎ ಸಿ ಇಲ್ಲ ಅಂದರೆ ಏನು ಮಾಡ್ಬೋದು, ಫ್ಯಾನ್ ಹಾಕ್ಕೊಂಡು ಮಲಗ್ತೀವಿ. ಫ್ಯಾನ್ ಹಾಕಿ ಸ್ವಲ್ಪ ಆದ ತಕ್ಷಣ ಬಿಸಿ ಬಿಸಿ ಗಾಳಿ ಬರುತ್ತೆ. ಅದಕ್ಕೆಲ್ಲ ಪರಿಹಾರ ಆಗಿ ಸಿಂಪಲ್ಲಾಗಿ ಮಾಡಬಹುದಾದಂತಹ 3 ಟಿಪ್ಸನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿ. ಸಂಜೆ ನೀವು ಮಲಗೋದಕ್ಕಿಂತ ಮುಂಚೆ ಒಂದು ಬಕೆಟಲ್ಲಿ ಒಂದು 3/4 ಬಕೆಟಷ್ಟು ನೀರನ್ನು ತಗೊಳ್ಳಿ. ಈ ನೀರನ್ನು ಫ್ಯಾನ್ ಕೆಳಗಡೆ ಇಟ್ಕೊಳ್ಳಿ. ಈ ಬಕೆಟ್ ನೀರನ್ನು ಫ್ಯಾನ್ ಕೆಳಗಡೆ ಇಟ್ಕೊಳ್ಳಿ. ಆಮೇಲೆ ಫ್ಯಾನ್ ಹಾಕಿ ಒಂದು 5 ನಿಮಿಷ ಬಿಡಿ. ಡೋರೆಲ್ಲ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಿ. ಆಮೇಲೆ ಬಂದು ಮಲಗಿ. ಫ್ಯಾನ್ ಕೆಳಗಡೆ ಇಟ್ಕೊಳ್ಳಿ ಬಕೆಟಲ್ಲಿ ನೀರು. ಸ್ವಲ್ಪ ಹೊತ್ತಾಗುವಾಗ ಸ್ವಲ್ಪ ತಂಪು ಗಾಳಿ ಬರ್ತಾ ಇರುತ್ತೆ. ಆ ಬಿಸಿ ಫ್ಯಾನಿಂದ ಬಿಸಿ ಗಾಳಿ ಬಂದಾಗೆ ಆಗುತ್ತೆ ನೋಡಿ, ಅದೆಲ್ಲ ಹೋಗಿ ಸ್ವಲ್ಪ ತಂಪಾಗುತ್ತೆ. ಆವಾಗ ಒಳ್ಳೆ ನಿದ್ದೆ ಬರುತ್ತೆ ನಮಗೆ. ಅಂದರೆ ಜಾಸ್ತಿ ಕೂಲ್ ಏನಾಗೋದಿಲ್ಲ, ಸ್ವಲ್ಪ ನಮಗೆ ನಿದ್ದೆ ಮಾಡಲಿಕ್ಕೆ ಆಗುವಷ್ಟು ಒಂಥರ ಕೂಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು 2ನೇ ಟಿಪ್ಪು, ಈ ಥರ ಪ್ಲಾಸ್ಟಿಕ್ ಬಾಟಲ್ ಇರುತ್ತೆ ನೋಡಿ ಎಲ್ಲರ ಹತ್ರನೂ. ಈ ಬಾಟಲಿಗೆ ಫುಲ್ ನೀರನ್ನು ತುಂಬಿಸ್ಕೊಳ್ಳಿ. ಬೆಳಿಗ್ಗೆ ಇವಾಗ ರಾತ್ರಿ ನಿಮಗೆ ಮಲಗುವಾಗ ರೂಮೆಲ್ಲ ಒಳ್ಳೆ ಕೂಲ್ ಆಗಬೇಕು ಅಂದರೆ ಬೆಳಿಗ್ಗೆ ಇದೇ ರೀತಿ ಒಂದು ಬಾಟ್ಲಲ್ಲಿ ಫುಲ್ ನೀರನ್ನು ತುಂಬಿಸಿ ಈ ಬಾಟ್ಲನ್ನು ಫ್ರೀಝರಲ್ಲಿ ಇಟ್ಕೋಬೇಕು. ಫ್ರಿಜ್ಜಲ್ಲಿ ಎಲ್ಲ ಫ್ರೀಝರಲ್ಲಿ ಇಟ್ಕೋಬೇಕು. ಆ ನೀರೆಲ್ಲ ಒಳ್ಳೆ ಐಸ್ ಆಗುತ್ತೆ. ಬಾಟ್ಲಲ್ಲಿ ನೀರು ಫುಲ್ ಐಸ್ ಆಗಿ ಅದು ಮೆಲ್ಟ್ ಆಗಲಿಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ ನೋಡಿ. ಅದಕ್ಕೆ ಸ್ವಲ್ಪ ಉದ್ದ ಇರುವ ಬಾಟಲನ್ನು ತಗೋಬೇಕು. ನಿಮ್ಮ ಹತ್ರ ಸ್ವಲ್ಪ ದೊಡ್ಡ 1 ಲೀಟ್ರದ್ದೆಲ್ಲ ದೊಡ್ಡ ಬಾಟ್ಲ್ ಇದ್ದರೂ ಸಹ ಆಗುತ್ತೆ, ಅಥವಾ ಈ ಥರ ಅರ್ಧ 3/4 ಲೀಟ್ರದ್ದು ಬಾಟ್ಲ್, ಅದು ಸ್ವಲ್ಪ ಉದ್ದ ಇರುವ ಬಾಟ್ಲನ್ನು ತಗೊಳ್ಳಿ. ಫುಲ್ ನೀರು ತುಂಬಿಸಿದ್ದೀನಿ. ಇದನ್ನು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ನೋಡಿ, ಫುಲ್ ಐಸ್ ಆಗಿದೆ. ಈ ಥರ ಐಸ್ ಆಗಬೇಕು. ಇನ್ನು ನಾವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಫ್ಯಾನ್ ಕೆಳಗಡೆ ಒಂದು ಬಕೆಟಲ್ಲಿ ಒಂದು 3/4 ಬಕೆಟಷ್ಟು ನೀರನ್ನು ಇಟ್ಕೊಳ್ಳಿ. ಆಮೇಲೆ ಈ ಐಸ್ ಆಗಿರುವ ಈ ಬಾಟ್ಲನ್ನು ಈ ನೀರಿಗೆ ಹಾಕಿ ಇಟ್ಟುಬಿಡಿ. ಇನ್ನು ಫ್ಯಾನ್ ತಿರುಗ್ತಾ ಇರುವಾಗ ಸ್ವಲ್ಪ ಹೊತ್ತಿನಲ್ಲಿ ಒಳ್ಳೆ ತಂಪು ಗಾಳಿ ಬರುತ್ತೆ ನೋಡಿ ರೂಮಲ್ಲಿ. ಟ್ರೈ ಮಾಡಿ ನೋಡಿ. ಆ ಬಾಟ್ಲಿಯಲ್ಲಿ ಇರುವ ಐಸೆಲ್ಲ ಮೆಲ್ಟ್ ಆಗಲಿಕ್ಕೆ ಒಂದು 2-3 ಗಂಟೆ ಬೇಕಾಗುತ್ತೆ. ಆಮೇಲೆ ನೋಡಿ, ಆ ಬಕೆಟಲ್ಲಿರುವ ನೀರೆಲ್ಲ ಒಳ್ಳೆ ಕೂಲಾಗಿರುತ್ತೆ. ಫ್ಯಾನ್ ಕೆಳಗಡೆನೆ ನಾವು ಈ ಬಕೆಟ್ ಇಟ್ಟಿರೋದ್ರಿಂದ ಆ ಬಕೆಟಲ್ಲಿರುವ ಕೂಲ್ ನೀರಿದ್ದು ಇದು ಮತ್ತು ಆ ಫ್ಯಾನ್ ಗಾಳಿಗೆ ಬಿಸಿ ಗಾಳಿ ಬರೋದಿಲ್ಲ. ರೂಮಲ್ಲಿ ಒಂಥರ ತಂಪು ಗಾಳಿ ಬರ್ತಾ ಇರ್ತದೆ. ಆವಾಗ ನಮಗೆ ಆರಾಮಾಗಿ ನಿದ್ದೆ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಎಲ್ಲ ಆಗೋದಿಲ್ಲ, ಆದರೂ ನಮಗೆ ನಿದ್ದೆ ಮಾಡುವಷ್ಟು ಕೂಲ್ ಇರುತ್ತೆ ನಮ್ಮದು ರೂಮು. ಇನ್ನು 3ನೇ ಟಿಪ್ ನೋಡಿ, ಇದು ತುಂಬ ಹೊತ್ತು ನಮಗೆ ರೂಮೆಲ್ಲ ಕೂಲಾಗಿ ಇರುತ್ತೆ. ನಮ್ಮೆಲ್ಲರ ಮನೆಯಲ್ಲಿ ಇರುತ್ತೆ ನೋಡಿ ಇದೇ ರೀತಿ ತೆಂಗಿನಕಾಯಿ ತುರಿದು ನಾವು ಬಿಸಾಕುವಂತಹ ಗೆರಟೆ. 2 ಗೆರಟೆಯನ್ನು ತಗೊಳ್ಳಿ. ಇನ್ನು ನಮಗೆ ಬೇಕಾದ್ದು ಇದೇ ರೀತಿ ಒಂದು ಪ್ಲಾಸ್ಟಿಕ್ ಇದ್ದು ಡಬ್ಬ. ಈ ಡಬ್ಬಕ್ಕೆ ಗೆರಟೆಯನ್ನು ಇಟ್ಕೊಳ್ಳಿ. ಸ್ಟ್ರೈಟಾಗಿ ಇಟ್ಕೊಳ್ಳಿಕ್ಕೆ ಒಂದು ಮತ್ತು ಇನ್ನೊಂದು ಇಡ್ಲಿಕ್ಕೆ ಆಗುವಂತಹ ಸ್ವಲ್ಪ ದೊಡ್ಡ ಬಾಕ್ಸ್ ಇದ್ದರೆ ಅದು ಒಳ್ಳೆಯದು. ನಾನಿವಾಗ ಈ ಥರ ಒಂದು ಬಾಕ್ಸ್ ತಗೊಂಡಿದ್ದೀನಿ. ಅದಕ್ಕೋಸ್ಕರ ಒಂದು ಗೆರಟೆ ಇಟ್ಟು ಅದರ ಮೇಲೆ ತೂತಿರುವ ಇನ್ನೊಂದು ಗೆರಟೆಯನ್ನು ಇಡ್ತಾ ಇದ್ದೀನಿ. ಆಮೇಲೆ ಈ ಬಾಕ್ಸು ಫುಲ್ ನೀರನ್ನು ಹಾಕಬೇಕು. ದೊಡ್ಡ ಬಾಕ್ಸ್ ಆದರೆ ನಮಗೆ ಸಪ್ರೇಟು ಈ ಗೆರಟೆಯನ್ನು ಇಟ್ಕೋಬೋದು. ಇಲ್ಲ ಸಣ್ಣ ಬಾಕ್ಸ್ ಆದರೆ ಒಂದರ ಮೇಲೆ ಒಂದನ್ನು ಇಟ್ಕೊಳ್ಳಿ. ಆಮೇಲೆ ಫುಲ್ 2 ಗೆರಟೆ ಫುಲ್ ಒಳಗಡೆ ಮತ್ತು ಬಾಕ್ಸಲ್ಲಿ ಸಹ ನಾವು ನೀರನ್ನು ತುಂಬಿಸಬೇಕು. ಇವಾಗ ಸಂಜೆ ನಿಮಗೆ ಬೇಕಂದರೆ ಬೆಳಿಗ್ಗೆ ಒಂದು 9 ಗಂಟೆ ಹಾಗೆ ನೀವು ಇದನ್ನು ನೀರು ಹಾಕಿ, ಗೆರಟೆ ಮತ್ತು ಬಾಕ್ಸಿಗೆ ನೀರು ಹಾಕಿ ಫ್ರೀಝರಲ್ಲಿ ಇಟ್ಕೋಬೇಕು. ಒಳ್ಳೆ ಫ್ರೀಝ್ ಆಗಬೇಕು ಇದು. ನಾನೊಂದು ಬೆಳಿಗ್ಗೆ 9 ಗಂಟೆ ಹಾಗೆ ಇದನ್ನು ಫ್ರೀಝ್ ಮಾಡಲಿಕ್ಕೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಫ್ರೀಝರಲ್ಲಿ ಇಟ್ಕೋಬೇಕು. ಫುಲ್ ಐಸ್ ಆಗಬೇಕು. 7ರಿಂದ 8 ಗಂಟೆ ನಾವು ಫ್ರೀಝರಲ್ಲಿ ಇದನ್ನು ಇಟ್ಕೋಬೇಕು. ಆವಾಗ ಮಾತ್ರ ಅದು ಫುಲ್ ಐಸ್ ಆಗೋದು. ಇಲ್ಲಾಂದರೆ ನಮಗೆ ಹೊರಗಡೆಯಿಂದ ಐಸ್ ಆದಂಗೆ ಅನಿಸುತ್ತೆ, ಒಳಗಡೆ ಅದು ಮೆಲ್ಟ್ ಆಗಿರುತ್ತೆ. ಆ ಥರ ಮೆಲ್ಟ್ ಆದರೆ ಬೇಗ ನೀರಿಗೆ ಹಾಕಿದ ತಕ್ಷಣ ಮೆಲ್ಟ್ ಆಗುತ್ತೆ. ಇದು ಫುಲ್ ಈ ಥರ ಐಸ್ ಆದರೆ ಜಾಸ್ತಿ ಹೊತ್ತು ನಮಗೆ ಇದನ್ನು ನೀರಲ್ಲಿ ಹಾಕಿ ಇಟ್ಕೋಬೋದು. ಇನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಬಕೆಟ್ ನೀರನ್ನು ಫ್ಯಾನ್ ಕೆಳಗಡೆ ಇಟ್ಟು ಈ ಗೆರಟೆ ಸಮೇತ ನಾವು ಐಸ್ ಆಗಿರುವಂತಹ ಗೆರಟೆ ಮತ್ತು ಅದರ ಸುತ್ತ ಐಸೆಲ್ಲ ಇರುತ್ತೆ ನೋಡಿ, ಇದನ್ನು ಈ ಬಕೆಟಿಗೆ ಹಾಕಿ ಬಿಟ್ಟುಬಿಡಿ. ರೂಮೆಲ್ಲ ಒಳ್ಳೆ ಕೂಲಾಗುತ್ತೆ. ಇದು ಗೆರಟೆ ತುಂಬ ಹೊತ್ತು ರೂಮ್ ಕೂಲಾಗುತ್ತೆ. ಜಾಸ್ತಿ ಹೊತ್ತು ಕೂಲಾಗಿರಲಿಕ್ಕೆ ಈ ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಇನ್ನು ಎ ಸಿ ಇಲ್ಲ ಅಂತ ಸೆಕೆಯಲ್ಲಿ ಮಲಗಬೇಡಿ. ಈ 3 ಟಿಪ್ಪಲ್ಲಿ ಯಾವುದಾದ್ರೂ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಫ್ಯಾನ್ ಕೆಳಗಡೆನೇ ಇದನ್ನು ಇಟ್ಕೋಬೇಕು. ರೂಮ್ ಫುಲ್ಲು ಕೂಲಾಗುತ್ತೆ.